ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ಇದೀಗ ಒಂದೊಂದಾಗಿ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಕರ್ನಾಟಕ ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ ಒಂದು ಮಾರ್ಗಸೂಚಿಯನ್ನು ಇದೀಗ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುವಂತದ್ದು. ಆಗಸ್ಟ್ 17, 2026ಕ್ಕೆ ಒಂದು ಅಧಿಸೂಚನೆ ಅಥವಾ ಒಂದು ಮಾರ್ಗಸೂಚಿಗಳನ್ನು ಪ್ರಕಟ ಮಾಡಿದರೆ ಅಭ್ಯರ್ಥಿಗಳಿಗೆ ಏನೆಲ್ಲ ಮಿಸ್ಟೇಕ್ಸ್ ಮಾಡಬಹುದು, ಏನೇನು ತಪ್ಪುಗಳನ್ನು ಮಾಡಬಾರ್ದು, ಮತ್ತೆ ಯಾವ ರೀತಿಯ ಪ್ರಕ್ರಿಯೆಗಳನ್ನ ಹಂತಗಳನ್ನು ಅನುಸರಿಸಬೇಕು ಅಂತ ಪ್ರಮುಖವಾದ ಇರೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇವೆ, ಗಮನಿಸ್ತಾ ಹೋಗಿ ವಿಷಯ ಬಂದ್ಬಿಟ್ಟು ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳ ಒಂದು ಭರ್ತಿಗೆ ಸಂಬಂಧಪಟ್ಟಂತ ಮಾಹಿತಿನ ಕೊಟ್ಟಿದ್ರೆ 15,000 ಶಿಕ್ಷಕರ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಎಲ್ಲ ಆದೇಶಗಳಾಗಿರುವಂತದ್ದಾಗಿರುತ್ತೆ, ಗಮನಿಸಬಹುದು. ಆಯ್ಕೆ ಪ್ರಾಧಿಕಾರಗಳ ಕಡೆಯಿಂದ ಎಲ್ಲ ಮಾಹಿತಿಗಳನ್ನ ಕೊಟ್ಟಿದ್ದಾರೆ, ಪ್ರತ್ಯೇಕವಾಗಿ ವಿಭಾಗವಾಗರೋ ಒಂದು ಮಟ್ಟಗಳ ಪ್ರಕಾರ ಎಲ್ಲ ಮಾಹಿತಿನ ಕೊಟ್ಟಿದ್ದಾರೆ, ಗಮನಿಸ್ಕೊಳ್ಳಿ. ಇಲ್ಲಿ ಅಧಿಸೂಚಿತ ಒಂದು ಅಭ್ಯರ್ಥಿಗಳಿಗೆ ರಾಜ್ಯವ್ಯಾಪಿ ಆಗಿರ್ತಕ್ಕಂಥ ಒಂದು ಮಾಹಿತಿನ ಇದೆಲ್ಲ ಕ್ರೋಢೀಕೃತ ಹುದ್ದೆಗಳ ಸಂಖ್ಯೆ ಅದನ್ನ ಕೊಟ್ಟಿದ್ದಾರೆ, ಗಮನಿಸ್ಕೋಬಹುದಾಗಿರುವಂತದ್ದಾಗಿರುತ್ತೆ. PSTಗೆ ಸಂಬಂಧಪಟ್ಟಂತೆ ಒಂದು ಅಧಿಕೃತ ಅಧಿಸೂಚನೆಯಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಒಟ್ಟು ಹುದ್ದೆಗಳ ಸಂಖ್ಯೆ ಏನಿರುತ್ತಲ್ಲ ಅದನ್ನ ಕೂಡ ಇಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ನಾನ್ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿದ್ದಾರೆ, ಅದನ್ನ ಕೂಡ ಗಮನಿಸ್ಕೊಳ್ಳಿ. ಇದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಕೂಡ ಪರ್ಟಿಕ್ಯುಲರ್ ಮಾಹಿತಿನ ನಾವು ತಿಳ್ಕೊಳ್ಳೋಣ. ಸ್ಕ್ರೀನ್ ಮುಖಾಂತರ ಹೋಗ್ತಿರುತ್ತೆ ಕೂಡ ಗಮನಿಸ್ಕೋಬಹುದಾಗಿರುತ್ತೆ. ಒಂದು AM ಅಂತಕ್ಕಂಥ ಏನು ಮಾಹಿತಿ ಇರುತ್ತಲ್ಲ, ಅಂದ್ರೆ ಹೈಸ್ಕೂಲ್ಗೆ ಸಂಬಂಧಪಟ್ಟಂತೆ ಆಗಿರ್ತಕ್ಕಂಥ ಹುದ್ದೆಗಳಾಗಿರುವಂಥದ್ದು, ಇದು HSTR ಗೆ ಸಂಬಂಧಪಟ್ಟಂತೆ ಇರತಕ್ಕಂಥದ್ದು. ನಂತರದಲ್ಲಿ ಇದು ಒಂದು GPSTR ಇರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹುದ್ದೆಗಳ ವಿವರ ಆಗಿರುತ್ತೆ, ಗಮನಿಸ್ಕೋಬಹುದಾಗಿರುತ್ತೆ. ವಿಷಯವಾರು ಪ್ರಮುಖವಾಗಿ ಈ ಒಂದು ಅಂಶಗಳನ್ನು ಅವರು ಮಾಹಿತಿನ ಕೊಟ್ಬಿಟ್ಟು ಹುದ್ದೆವಾರು ಅಂತ ಮಾಹಿತಿನ ಕೊಟ್ಟಿದ್ದಾರೆ, ವೃಂದವಾರು ಅಂತ. ಇಲ್ಲಿ ಪ್ರಮುಖವಾಗಿ 15,000 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರುವಂತದ್ದು. ಅರ್ಜಿ ಸಲ್ಲಿಸುವಿಕೆ ಏನಿದೆಲ್ಲ ಪ್ರಮುಖವಾಗಿ ಅದ್ರ ಬಗ್ಗೆ ಕೂಡ ಮಾಹಿತಿನ ಕೊಟ್ಟಿದ್ದಾರೆ ಅಭ್ಯರ್ಥಿಗಳಿಗೆ. ಅಭ್ಯರ್ಥಿ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಅಪ್ಲಿಕೇಶನ್ ಹಾಕಬೇಕಾಗಿರುವಂತದ್ದಾಗಿರುತ್ತೆ, ಮಹತ್ವವಾದಂತಹ ಒಂದು ಅಂಶ ಕೂಡ ಆಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಜಾಗರೂಕತೆಯಿಂದ ಅಪ್ಲಿಕೇಶನ್ ಎಲ್ಲ ಹಾಕಬೇಕು. ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಎಲ್ಲಾ ಒಂದು ವಿವರಗಳಿರುತ್ತಲ್ಲ ಸಿದ್ಧಪಡಿಸಿಕೊಂಡು ನಂತರ ಒಂದು ಬಾಕ್ಸ್ಗಳಿರ್ತಾವಲ್ಲ, ಅಂಕಣಗಳನ್ನ ಅಲ್ಲಿ ಒಂದೊಂದಾಗಿ ತುಂಬುತ್ತಾ ಹೋಗಬೇಕು ಅಂತ ಮಾಹಿತಿನಲ್ಲಿ ಕೊಟ್ಟಿರುವಂತದ್ದಾಗಿರುತ್ತೆ. ಅದನ್ನ ಕೂಡ ಇಲ್ಲಿ ಗಮನಿಸ್ಕೋಬೇಕಾಗಿರುವಂತದ್ದು ಅಭ್ಯರ್ಥಿಗಳು. ಇಲ್ಲಿ ಪ್ರಮುಖವಾಗಿ ಅರ್ಜಿ ಸಲ್ಲಿಸುವುದಕ್ಕೆ ಆರಂಭ ಮಾಡುವ ಮುನ್ನ ಹುದ್ದೆಗೆ ಸಂಬಂಧಿಸಿದಂತೆ ಆಯಾ ಆಯ್ಕೆ ಪ್ರಾಧಿಕಾರಗಳು ಹೊರಡಿಸಿರ್ತಕ್ಕಂತಹ ಅಧಿಸೂಚನೆಗಳನ್ನು ಅತ್ಯಂತ ಜಾಗರೂಕತೆಯಿಂದ ಓದ್ಕೊಂಡು ಮನನ ಮಾಡ್ಕೋಬೇಕು ಅಂತೆಲ್ಲ ತಿಳಿಸಿರುವಂತದ್ದಾಗಿರುತ್ತೆ. ಯಾವುದೇ ರೀತಿಯಾದಂತಹ ಗಡಿಬಿಡಿ ಮಾಡ್ಕೋಬೇಡಿ, ಸಂದೇಹಗಳನ್ನ ಮಾಡ್ಕೋಬೇಡಿ ಅಂತಕ್ಕಂಥ ಸಂದರ್ಭದಲ್ಲಿ ಏನೋ ತಿಳಿಸಿರುವಂತದ್ದಾಗಿರುತ್ತೆ. ಈ ಕಾರ್ಯವನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ. ನಂತರದಲ್ಲಿ ಎರಡನೇದು ಪ್ರಮುಖವಾಗಿ ಅವರು ತಿಳಿಸಿರುವಂತದ್ದು ಏನಂದ್ರೆ, ಒಬ್ಬ ಅಭ್ಯರ್ಥಿ ಒಂದು ಅಪ್ಲಿಕೇಶನ್ ಮಾತ್ರ ಹಾಕಬೇಕು ಅಂತ ಮಾಹಿತಿನ ಕೊಟ್ಟಿದ್ರೆ ಈ ಒಂದು ಅರ್ಜಿಯಲ್ಲಿ ಅವರು PST ಆಗಿರ್ಬೋದು, ನಂತರದ PET ಆಗಿರ್ಬೋದು, ಗ್ರೇಡ್ 1 ಆಗಿರ್ಬೋದು, ನಂತರದಲ್ಲಿ ಒಂದು CST ಆಗಿರ್ಬೋದು, ಒಂದು GPD ಆಗಿರ್ಬೋದು, ಅಂದ್ರೆ ನಂತರದಲ್ಲಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ, ಹೈಸ್ಕೂಲ್ಗೆ ಸಂಬಂಧಪಟ್ಟದಾಗಿರ್ಬೋದು. ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕುವಂತದಕ್ಕೆ ಅವಕಾಶ ಕೂಡ ಕೊಟ್ಟಿರ್ತಾರೆ. ಅಂದ್ರೆ ಅಭ್ಯರ್ಥಿಗಳು ಒಂದೇ ಅಪ್ಲಿಕೇಶನ್ ಅಲ್ಲಿ ವಿವಿಧ ಹುದ್ದೆಗಳಿಗೆ ಅವರು ಸೆಲೆಕ್ಟ್ ಕೂಡ ಮಾಡ್ಕೋಬಹುದು ಅಂತ ಮಾಹಿತಿನ ಕೊಟ್ಟಿರೋದಾಗಿರುತ್ತೆ. ಇವಾಗ ಅವರೆಲ್ಲದಕ್ಕೂ ಇತರೆ ಹುದ್ದೆಗಳಿಗೆ ಎಲಿಜಿಬಲ್ ಇದ್ರೆ ಒಂದೇ ಅಪ್ಲಿಕೇಶನ್ ಹಾಕ್ಬೇಕಿರುತ್ತೆ, 2-3 ಅಪ್ಲಿಕೇಶನ್ ಹಾಕಬಾರ್ದು. ಆ ನಂತರದಲ್ಲಿ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗುತ್ತೆ ಅಂತ ಮಾಹಿತಿಗಳನ್ನ ಕೊಟ್ಟಿರುವಂತದ್ದಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಕೊಟ್ಟಿರೋದನ್ನ. ಒಬ್ಬ ಅಭ್ಯರ್ಥಿಯು ಈ ವಿಧವಾದ ಕೆಡವಾರು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹತೆಯನ್ನು ಹೊಂದಿದ್ದಲ್ಲಿ ಬೇರೆ ಬೇರೆ ಜಿಲ್ಲೆಗಳ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸಿದ್ದಲ್ಲಿಯೂ ಒಂದೇ ಅರ್ಜಿಯಲ್ಲಿ ಅವರು ಸಲ್ಲಿಸಬಹುದಿರುತ್ತೆ ಅಂತ ಅವರು ಅರ್ಥಪೂರ್ಣವಾಗಿ ಕೊಟ್ಟಿದ್ದಾರೆ. ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡಿದೆ. ಸಾಮಾನ್ಯವಾಗಿ ಅರ್ಜಿ ಸಲ್ಲಿಸುವಾಗ ಅಭ್ಯರ್ಥಿಗಳು ಹೆಸರಿನಾಗ ಕಾಗುಣಿತಾಕ್ಷರ ದೋಷಗಳನ್ನಾಗಿರ್ಬೋದು, ಸಾಕಷ್ಟು ತಪ್ಪುಗಳನ್ನು ಮಾಡ್ತಿರ್ತಾರೆ ಅಪ್ಲಿಕೇಶನ್ ಹಾಕ್ಬೇಕು. ನಂತರದಲ್ಲಿ ಒಂದು ಕ್ಯಾಸ್ಟ್ ಆಗಿರ್ಬೋದು, ವರ್ಗ ಆಗಿರ್ಬೋದು, ಪ್ರವರ್ಗ ಆಗಿರ್ಬೋದು, ಲಿಂಗ, RD ನಂಬರ್ ಆಗಿರ್ಬೋದು, ನಂತರ ಮೀಸಲಾತಿ ವಿವರಗಳು ಇತ್ಯಾದಿಗಳಲ್ಲಿ ಏನಾದ್ರು ತಪ್ಪುಗಳನ್ನು ಮಾಡ್ತಿರ್ತೀರಾ. ಇವುಗಳ ಕಾರಣ ಗಮನ ಕೂಡ ಹರಿಸಿ ಜಾಗರೂಕತೆಯಿಂದ ಅಪ್ಲಿಕೇಶನ್ ಹಾಕಿ ಅಂತ ಮೇನ್ ಆಗಿ ಕೊಟ್ಟಿರುವಂತದ್ದು ಇರುತ್ತೆ, ಗಮನಿಸ್ಕೊಳ್ಳಿ ಇದನ್ನ ಕೂಡ. ನಂತರದಲ್ಲಿ ಅಪ್ಲಿಕೇಶನ್ ಹಾಕುವಂತಹ ಅಭ್ಯರ್ಥಿಗಳು ಇಲಾಖಾ ವೆಬ್ಸೈಟ್ ಏನಿದೆಲ್ಲ, ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ನ ಅಧಿಕೃತ ವೆಬ್ಸೈಟ್ ನಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಟೀಚರ್ 2026 ಅಂತ ಕೊಟ್ಟಿರ್ತಾರೆ, ಟೀಚರ್ಸ್ 2026 ಅಂತ ಎಂಬ ಲಿಂಕ್ ಅನ್ನ ಕ್ಲಿಕ್ ಮಾಡಬೇಕು. ನಂತರ ನೀವು ಯೂಸರ್ ಅಂತ ಏನಿರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ನೋಂದಣಿಯನ್ನು ಮಾಡ್ಕೋಬೇಕಿರುತ್ತೆ. ತಾವು ಹೀಗೆ ತಯಾರಿಸಿಕೊಂಡಂತ ಲಾಗಿನ್ ಇರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ತಪ್ಪಾಗದೆ ಅವುಗಳನ್ನ ಬರ್ದಿಟ್ಕೊಳ್ಳಿ ಅಂತ ಮಾಹಿತಿನ ಕೊಟ್ಟಿದ್ರೆ, ಇವುಗಳನ್ನ ಕಳೆದುಕೊಂಡಂತ ಸಂದರ್ಭದಲ್ಲಿ ಕಚೇರಿಯಿಂದ ಯಾವುದೇ ರೀತಿ ವೈಯಕ್ತಿಕವಾಗಿ ಇನ್ಫಾರ್ಮೇಶನ್ ಅವ್ರಿಗೆ ಕೊಡೋದಿಲ್ಲ, ನೆರವನ್ನ ನೀಡಲಾಗುವುದಿಲ್ಲ. ಅದೇ ರೀತಿ ಫಾರ್ವರ್ಡ್ ಪಾಸ್ವರ್ಡ್ ಕೊಡೋ ಮುಖಾಂತರ ಕೂಡ ಅವರು ಪಡ್ಕೋಬಹುದು ಅಂತ ಮಾಹಿತಿನ ಕೊಟ್ಟಿದ್ರೆ. ಇವಾಗ ಅಪ್ಲಿಕೇಶನ್ ಹಾಕುವ ಸಂದರ್ಭದಲ್ಲಿ ರಿಜಿಸ್ಟ್ರೇಷನ್ ಆಗ್ತಿರಲ್ಲ, ನೋಂದಣಿ ಮಾಡ್ಕೊಂಡಂತವ್ರು ನೀವು ಅದು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನ ಬರ್ದಿಟ್ಕೋಬೇಡಿ. ಯಾಕಂದ್ರೆ ನಿಮಗೆ ಮರ್ತೋಗ್ಬೋದು ಅಥವಾ ಒಂದು ಗೂಗಲ್ ಸೇವ್ ಆಗ್ತೀನಿ ಹೋಗ್ಬೋದಾಗಿರುತ್ತೆ. ಆ ಕಾರಣಕ್ಕೆ ಹೇಳ್ತಿರೋದು ಬರ್ದಿಟ್ಕೊಂಡಿರಿ. ಯಾಕಂದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಎಲ್ಲ ಹಂತಗಳಲ್ಲೂ ಕೂಡ ನಿಮಗೆ ಅದು ಅಗತ್ಯ ಇರೋದಾಗಿರುತ್ತೆ. ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಾಗಿರ್ಬೋದು, ಪೇಮೆಂಟ್ ಮಾಡೋದಾಗಿರ್ಬೋದು, ನಂತರ ಒಂದು ಹಾಲ್ ಟಿಕೆಟ್ ಆಗಿರ್ಬೋದು, ಎಕ್ಸಾಮ್ ಹಾಗೆ ಕ್ಲಿಯರೆನ್ಸ್ಗೆ ಆ ನಂತರದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಇದು ನಿಮಗೆ ಉಪಯುಕ್ತ ಆಗುತ್ತೆ ಮತ್ತೆ ಬೇಕಾಗಿರುತ್ತೆ ಕೂಡ ಇದು. ಆ ಕಾರಣಕ್ಕೆ ಹೇಳ್ತಿರುವಂಥದ್ದು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನ ಬರ್ದಿಟ್ಕೊಂಡಿರಿ. ನಂತರ ನಿಮ್ಗೆ 5ನೇದಾಗಿ ಏನು ಕೊಟ್ಟಿದ್ದಾರೆ, ಲಾಗಿನ್ ಮಾಡ್ಕೊಂಡಿರ್ತಿರಲ್ಲ ಅನ್ನೋದೇ ನೀವು ರಿಜಿಸ್ಟ್ರೇಷನ್ ಮಾಡದೆ ಸೃಷ್ಟಿಸಿದ ನಂತರ ಅಭ್ಯರ್ಥಿಗಳು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ನಮೂದಿಸಿ ಲಾಗಿನ್ ಆಗಬೇಕಿರುತ್ತೆ. ಅಭ್ಯರ್ಥಿಗಳು ಮುಂದಿನ ಹಂತಗಳಲ್ಲಿ ವೈಯಕ್ತಿಕ ವಿವರ, ಮೀಸಲಾತಿ ವಿವರಗಳಾಗಿರ್ಬೋದು, ವೃತ್ತಿಪರ ಶಿಕ್ಷಣ ವಿದ್ಯಾರ್ಹತೆ ವಿವರ ಆಗಿರ್ಬೋದು, ಶಿಕ್ಷಕರ ಅರ್ಹತಾ ಪರೀಕ್ಷೆ ವಿವರ, ಅರ್ಜಿ ಸಲ್ಲಿಸುತ್ತಿರುವ ಹುದ್ದೆಗಳ ವಿವರಗಳನ್ನ ತುಂಬಬೇಕಾಗಿರುತ್ತೆ. ಈ ಕಾರ್ಯವನ್ನು ಅತ್ಯಂತ ಜಾಗರೂಕತೆಯಿಂದ ಮಾಡಿ ಅಂತ ಮಾಹಿತಿನ ಕೊಟ್ಟಿದ್ರೆ, ಅಭ್ಯರ್ಥಿಗಳ ದಾಖಲೆಗಳ ನಿಖರತೆ ಮತ್ತು ನೈಜತೆಗಾಗಿ ಇತರೆ ಇಲಾಖೆಯ ಸಹಭಾಗಿತ್ವದಲ್ಲಿ
ದಾಖಲೆಗಳು ಮತ್ತು ಅಂಕಿಅಂಶಗಳ ಸಹಜತಾ ಒಂದು ಸ್ಫುರಣಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೂ ಅಭ್ಯರ್ಥಿಗಳು ಅತ್ಯಂತ ಜಾಗರೂಕತೆಯಿಂದ ಅಪ್ಲಿಕೇಶನ್ ಹಾಕಿ ಅಂತೆಲ್ಲ ಹೇಳಿದ್ದಾರೆ. 6ನೇದು, ಕೆಲವು ವಿಶ್ವವಿದ್ಯಾಲಯಗಳು ಇರ್ತಾವಲ್ಲ ಮಾರ್ಕ್ಸ್ ಕಾರ್ಡ್ ಏನಿರ್ತಾರಲ್ಲ ಅಂಕಪಟ್ಟಿಯಲ್ಲಿ ಮಾರ್ಕ್ಸ್ನ ಬದಲಾಗಿ ಗ್ರೇಡ್ ಅನ್ನು ಕೊಟ್ಟಿರ್ತಾರೆ. ಅಂತಹ ಸಂದರ್ಭದಲ್ಲಿ ಸಂಬಂಧಪಟ್ಟ ವಿಶ್ವವಿದ್ಯಾಲಯದ ನಿಯಮಾನುಸಾರ ಗ್ರೇಡ್ ಏನಿರುತ್ತಲ್ಲ ಅಂಕಗಳಿಗೆ ಪರಿವರ್ತಿಸಿ ನಿಗದಿತ ಅಂಕಣದಲ್ಲಿ ಅಂಕಗಳನ್ನು ಭರ್ತಿ ಮಾಡಬೇಕು ಅಂತೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೋರ್ಡ್ ವಿಶ್ವವಿದ್ಯಾಲಯದ ಗ್ರೇಡ್ನಿಂದ ಅಂಕಗಳಿಗೆ ಅಳವಡಿಸಲಾಗುವಂತಹ ಅಂಕಗಳನ್ನ ಪರಿವರ್ತನಾ ಪಟ್ಟಿನ ಆಯಾ ಬೋರ್ಡ್ ವಿಶ್ವವಿದ್ಯಾಲಯ ಇರುತ್ತಲ್ಲ ಪ್ರಕಟಿಸಿವೆ ಅಂತ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಅದನ್ನ ಕೂಡ ನೋಡ್ಕೊಳ್ಳಿ ನೀವು. ನಂತರದಲ್ಲಿ ಪ್ರಮುಖವಾಗಿ ತಿಳ್ಕೊಳ್ಳೋದ್ರೆ 7ನೇದು, ಕೆಲವು ವಿಶ್ವವಿದ್ಯಾಲಯಗಳು ಕೆಲವು ವಿಷಯಗಳನ್ನ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಆಫ್ ಎಕ್ಸಾಂಪಲ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಕಂಪ್ಯೂಟರ್ ಫಂಡಮೆಂಟಲ್ ಅಂತಕ್ಕಂಥದ್ದಾಗಿರ್ಬೋದು, ನಂತರ ಈ ತರ ಒಂದು ಸಬ್ಜೆಕ್ಟ್ಸ್ಗಳಿರುತ್ತಲ್ಲ ಆ ಸಬ್ಜೆಕ್ಟ್ಸ್ಗಳ ಅಧ್ಯಯನ ಮಾಡಬೇಕಾಗಿರುತ್ತೆ. ಈ ವಿಷಯಗಳ ಅಂಕಗಳನ್ನ ವಿಶ್ವವಿದ್ಯಾಲಯ ಒಟ್ಟು ಅಂಕಗಳಿಗೆ ಪರಿಗಣಿಸಿದ್ದಲ್ಲಿ, ಸೊ ನಿಮಗೆ ನಿಮ್ಮ ಒಂದು ಮಾರ್ಕ್ಸ್ಗಳೆಲ್ಲ ಅದು ಪರಿಗಣಿಸಿಲ್ಲ ಅಂದ್ರೆ ಪರಿಗಣಿಸಿರುವ ಬಗ್ಗೆ ಅಂಕಪಟ್ಟಿಯ ಫುಟ್ ನೋಟ್ನಲ್ಲಿ ನಮೂದಿಸಿದಲ್ಲಿ ಮಾತ್ರ, ಅಂದ್ರೆ ಅವುಗಳನ್ನು ಏನು ಮೆನ್ಷನ್ ಮಾಡಿರ್ತಾರಲ್ಲ ಮಾರ್ಕ್ಸ್ಗಳಲ್ಲಿ ಅವುಗಳನ್ನು ಮಾತ್ರ ಹಾಕಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಆ ಅಂಕಪಟ್ಟಿಗಳನ್ನು ಸೇರಿಸಿ ಆನ್ಲೈನ್ ಅರ್ಜಿಯಲ್ಲಿ ಭರ್ತಿ ಮಾಡುವುದು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಪದವಿ ಅಥವಾ BEdನ ಎಲ್ಲ ವರ್ಷಗಳ ಸೆಮಿಸ್ಟರ್ ಅಂಕಪಟ್ಟಿಗಳಲ್ಲಿ ನಮೂದಿಸಲಾದ ಗರಿಷ್ಠ ಅಂಕಗಳು ಮ್ಯಾಕ್ಸಿಮಮ್ ಮಾರ್ಕ್ಸ್ ಹಾಗೂ ನೀವು ಪಡೆದಿರತಕ್ಕಂತಹ ಅಂದ್ರೆ ಅಬ್ಜೆಕ್ಟೆಡ್ ಮಾರ್ಕ್ಸ್ ಅಂತ ಇರುತ್ತಲ್ಲ, ಸೊ ಆ ಒಂದು ಮಾರ್ಕ್ಸ್ಗಳನ್ನು ಹಾಕಬೇಕಿರುತ್ತೆ, ಪರಿಗಣಿಸಲಾಗುವುದು. ಆದ್ದರಿಂದ ಆನ್ಲೈನ್ ಅಪ್ಲಿಕೇಶನ್ ಹಾಕುವಂಥ ಅಭ್ಯರ್ಥಿಗಳು ಇರುತ್ತಲ್ಲ, ಸೊ ಅವರು ಅಂದ್ರೆ ಆನ್ಲೈನ್ ಮುಖಾಂತರ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಹುದ್ದೆಗೆ ಪದವಿ ಅಥವಾ BEd ಇನ್ನಿತರೆ ನಿಗದಿತ ಶೈಕ್ಷಣಿಕ ವಿದ್ಯಾರ್ಹತೆ ಅಂಕಪಟ್ಟಿಗಳಲ್ಲಿರುವ ಸೂಚನೆಗಳನ್ನು ಪರಿಗಣಿಸಿ ಗರಿಷ್ಠ ಪಡೆದ ಅಂಕಗಳನ್ನು ಮತ್ತು ಶೇಕಡಾವಾರು ಅಂಕಗಳನ್ನು ಲೆಕ್ಕಾಚಾರ ಮಾಡಿ ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸಬೇಕು. ಇದೇ ಕ್ರಮವನ್ನು ಕೊರೋನಾ ವ್ಯಾಧಿಯ ಅವಧಿಯಲ್ಲಿ ಅನುಸರಿಸಿದ ನೀತಿಗೂ ಅನುಸರಿಸುವುದು ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಇರುತ್ತೆ. ಎಲ್ಲ ಒಂದು ಮಾರ್ಕ್ಸ್ಗಳು ಕೂಡ ಇದನ್ನ ಸೇಮ್ನ ಫಾಲೋ ಮಾಡುವಂಥದ್ದು ಇರುತ್ತೆ. ನಂತರದಲ್ಲಿ ಗಮನಿಸುವಂಥದ್ದರೆ ಅಭ್ಯರ್ಥಿಗಳು ತಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಅಂದ್ರೆ ಒಂದು ಗರಿಷ್ಠ 50 KB ಇರಬೇಕು ಅಂತ ಮಾಹಿತಿನ ಕೊಟ್ಟಿದ್ರೆ. ನಂತರದಲ್ಲಿ ನಿಮ್ಮ ಒಂದು ಸಿಗ್ನೇಚರ್ ಇರುತ್ತಲ್ಲ ಒಂದು ಸಹಿ, ಅದು ಕೂಡ ಗರಿಷ್ಠ 50 KB ಅಂತ ಮಾಹಿತಿನ ಕೊಟ್ಟಿದ್ರೆ ಸ್ಕ್ಯಾನ್ ಮಾಡಿ ಅರ್ಜಿಯೊಂದಿಗೆ ಅಪ್ಲೋಡ್ ಕೂಡ ಮಾಡಬೇಕಿರುತ್ತೆ ನೀವು. 9ನೇದು, ಅಧಿಸೂಚನೆಯಲ್ಲಿ ನಿಗದಿಪಡಿಸಿರ್ತಕ್ಕಂತೆ ನಿಗದಿತ ಶುಲ್ಕವನ್ನು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಕಡ್ಡಾಯವಾಗಿ ಪೇ ಮಾಡಬೇಕು. ಜಾಗರೂಕತೆಯಿಂದ ವ್ಯವಸ್ಥೆ ಮಾಡಿಕೊಳ್ಳಬೇಕು ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ, ಮಾಡ್ಕೊಳ್ಳಿ ಅಂತ. ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕವೇ ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ಅಥವಾ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ ಬ್ಯಾಂಕಿಂಗ್ ಚಲನ್ ಮೂಲಕವೇ ಪಾವತಿಸತಕ್ಕದ್ದು. ಇನ್ಯಾವುದೇ ರೂಪದಲ್ಲಿ ಪಾವತಿ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಶುಲ್ಕ ಪಾವತಿಸದಿದ್ದಲ್ಲಿ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಪೂರ್ಣಗೊಳ್ಳದು, ಕಂಪ್ಲೀಟ್ ಆಗೋದಿಲ್ಲ. ಹಾಗೂ ಒಮ್ಮೆ ಜಮಾ ಮಾಡಿದ ಮೊಬೈಲ್ಗಳನ್ನು ಅಂತ ಮಾಹಿತಿನ ಕೊಟ್ಟಿದ್ದಾರೆ, ಅಂದ್ರೆ ಪೇಮೆಂಟ್ ಅನ್ನ ಮರುಪಾವತಿ ಮಾಡಲಾಗುವುದಿಲ್ಲ. ಸದರಿ ಶುಲ್ಕವನ್ನು ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. 10ನೇದು, ಪ್ರತಿ ಹಂತದಲ್ಲೂ ಕೂಡ ಏನಿರುತ್ತೆ ಅಗತ್ಯವಿರತಕ್ಕಂಥ ಅಧಿಕೃತ ಮಾಹಿತಿ ದಾಖಲೆಗಳನ್ನು ಎಚ್ಚರಿಕೆಯಿಂದ ಮೊದಲೇ ಸಿದ್ಧಪಡಿಸಿಕೊಂಡು ಸರಿಯಾದ ಮಾಹಿತಿ ಭರ್ತಿ ಮಾಡುವುದು ಖಾತರಿಪಡಿಸಿಕೊಂಡ ನಂತರವೇ ಆನ್ಲೈನ್ ಅರ್ಜಿಗಳನ್ನು ಪೂರ್ಣಗೊಳಿಸಿ ಸಬ್ಮಿಟ್ ಕೊಡಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಎಲ್ಲ ಕರೆಕ್ಟ್ ಇದ್ರೆ ಮಾತ್ರ ಸಬ್ಮಿಟ್ ಕೊಡಿ ಅಂತ. ಅಭ್ಯರ್ಥಿಯು ಅಂತಿಮವಾಗಿ ಸಬ್ಮಿಟ್ ಮಾಡಿ ಘೋಷಣೆ ನೀಡಿದ ನಂತರದಲ್ಲಿ ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನು ತಿದ್ದುಪಡಿ ಮಾಡಲು ಅವಕಾಶ ಇರುವುದಿಲ್ಲ, ನಿಮ್ಗೆ ಎಡಿಟಿಂಗ್ ಅವಕಾಶ ಇರುವುದಿಲ್ಲ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸಿದ ನಂತರ ಕಡ್ಡಾಯವಾಗಿ ಅರ್ಜಿನ ಮುದ್ರಿಸ್ಕೋಬೇಕು, ಪ್ರಿಂಟ್ ಅನ್ನ ತಗೋಬೇಕು ನೀವು ಅಂತ ಹೇಳಿದರೆ. 11ನೇದು, ಅರ್ಜಿಯಲ್ಲಿನ ಮಾಹಿತಿಗಳು ದೋಷಪೂರಿತ ಹಾಗೂ ತಪ್ಪಾಗಿದ್ದಲ್ಲಿ ಅಭ್ಯರ್ಥಿಗಳೇ ಸಂಪೂರ್ಣವಾಗಿ ಜವಾಬ್ದಾರಿಯಾಗಿರುತ್ತಾರೆ. ಅಂತಹ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು, ರಿಜೆಕ್ಟ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ನೀವೇನಾದ್ರೂ ನಿಮ್ಮ ಮಿಸ್ಟೇಕ್ಸ್ಗಳನ್ನು ಮಾಡಿದ್ರೆ ಅಪ್ಲಿಕೇಶನ್ ಅಲ್ಲಿ ತಪ್ಪಾಗಿ ಮಾಹಿತಿಗಳನ್ನು ಕೊಟ್ಟಿದ್ರೆ ಹಾಗೆ ಅಂತಂದ್ರೆ ರಿಜೆಕ್ಟ್ ಕೂಡ ಆಗುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. 12ನೇದು, ಆನ್ಲೈನ್ ಅರ್ಜಿಯ ಮೂಲಕ ನೀಡಿರುವ ಮಾಹಿತಿಗಳನ್ನೇ ಆಧರಿಸವಾಗಿಟ್ಟುಕೊಂಡು ಅಭ್ಯರ್ಥಿಗಳ ನೇಮಕಾತಿ ಪ್ರಕ್ರಿಯೆ ನಡೆಸುವುದರಿಂದ ಯಾವುದೇ ಹಂತದಲ್ಲಿ ಅಪೂರ್ಣ ಅಥವಾ ಅಸ್ಪಷ್ಟ ಅಥವಾ ತಪ್ಪು ಮಾಹಿತಿ ನೀಡಿದಲ್ಲಿ ಅಭ್ಯರ್ಥಿಗಳ ಸಂಪೂರ್ಣ ಹೊಣೆಗಾರಿಕೆ ಹೊಂದಿರುತ್ತಾರೆ ಅಥವಾ ಆಗುವಂತ ಕೊಟ್ಟಿದ್ದಾರೆ. ಅಂತಹವರ ಅಭ್ಯರ್ಥಿತನವನ್ನು ರದ್ದುಪಡಿಸ್ತೇವೆ, ಅಂದ್ರೆ ರಿಜೆಕ್ಟ್ ಕೂಡ ಮಾಡ್ತೇವೆ, ಕ್ಯಾನ್ಸಲ್ ಮಾಡ್ತೇವೆ ಅಂತ ಹೇಳಿದರೆ. ಅಪ್ಲಿಕೇಶನ್ ಏನು ಆಗ್ತಿರಲ್ಲ, ಸೊ ಅದ್ರ ಬೇಸ್ ಮೇಲೆ ನೀವು ನಿಮ್ಮೊಂದು ಪ್ರೋಸೆಸ್ ನಡೆಯುವಂಥದ್ದು ಇರುತ್ತೆ ಅಂತ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ನೀವು ಇನ್ಕಂಪ್ಲೀಟ್ ಮಾರ್ಕ್ಸ್ ಏನೋ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಸರಿಯಾದ ರೀತಿ ಕೊಟ್ಟಿಲ್ಲ, ಅಸ್ಪಷ್ಟವಾಗಿತ್ತು, ಸೊ ಅಲ್ಲಿ ಕೊಟ್ಟಿಲ್ಲ, ಅರ್ಧಂಬರ್ಧ ಮಾಹಿತಿ ಕೊಟ್ಟಿದ್ದಾರೆ, ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅಂತಂದ್ರೆ ನೀವೇ ಜವಾಬ್ದಾರಿ ಅಂತ ಕೊಟ್ಟಿದ್ದಾರೆ. 13ನೇದು, ಅರ್ಜಿಯಲ್ಲಿ ನಮೂದಿಸಿದ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ವಿಳಾಸ, ಅಂಚೆ ವಿಳಾಸ, ಆಧಾರ್ ಸಂಖ್ಯೆ, ಭಾವಚಿತ್ರ, ಸಹಿ ಇತ್ಯಾದಿ ಸ್ವತಃ ಅಭ್ಯರ್ಥಿಯದ್ದೇ ಆಗಿರಬೇಕು. ಅಭ್ಯರ್ಥಿ ನಡೆತಲ್ಲ ಅವರದೇ ಮೊಬೈಲ್ ಸಂಖ್ಯೆ ಆಗಿರ್ಬೋದು, ಇಮೇಲ್ ಆಗಿರ್ಬೋದು, ಇದನ್ನೆಲ್ಲ ಕೊಟ್ಟಿರಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಮತ್ತೆ ಅಡ್ರೆಸ್ಗಳನ್ನು ಕೂಡ ಆಧಾರ್ ಸಂಖ್ಯೆ, ಫೋಟೋನೆಲ್ಲ ಅಭ್ಯರ್ಥಿದೇ ಕೊಟ್ಟಿರಬೇಕು ಅಂತ. ಅದು ನೈಜತೆಯಿಂದ ಕೂಡಿದ್ದಲ್ಲಿ ಅಥವಾ ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೆ ಮೊದಲು ಬದಲಾವಣೆ ಮಾಡಿದ್ದಲ್ಲಿ ಆಗಬಹುದಾದ ಅಡ್ಡ ಪರಿಣಾಮಗಳಿಗೆ ಅಭ್ಯರ್ಥಿಗಳು ಹೊಣೆಯಾಗಿರ್ತೀರಾ ಅಂತ. ಅಂದ್ರೆ ಮೊದಲು ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸೋದು ಮೊದಲು ನೀವೇನಾದ್ರು ಮೊಬೈಲ್ ನಂಬರ್ ಚೇಂಜ್ ಮಾಡ್ತೀರಾ, ಇಮೇಲ್ ಅಡ್ರೆಸ್ ಅಥವಾ ಅಂಚೆ ಅಥವಾ ಅಡ್ರೆಸ್ಗಳಾಗಿರ್ಬೋದು, ವಿಳಾಸನ, ಆಧಾರ್ ನಂಬರ್ ಕಾರ್ಡ್ ಆಗಿರ್ಬೋದು, ಫೋಟೋ ಏನಾದ್ರು ಚೇಂಜಸ್ ಏನಾದ್ರು ಮಾಡಿದ್ರೆ ತಪ್ಪ ಏನಾದ್ರು ಕೊಟ್ಟಂತ ಸಂದರ್ಭದಲ್ಲಿ ನೀವೇ ಜವಾಬ್ದಾರಿ ಆಗಿರ್ತೀರ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಕಂಪ್ಲೀಟ್ ಪ್ರೊಸೆಸ್ ಮುಗಿಯೋ ತನಕ ನೀವು ಒಂದನ್ನೇ ಮೇಂಟೈನ್ ಮಾಡಬೇಕು ಅಂತ ಹೇಳಿ ತಿಳಿಸಿರೋದಾಗಿರುತ್ತೆ. ಆನ್ಲೈನ್ ಅರ್ಜಿಯಲ್ಲಿ ಮೀಸಲಾತಿ
ಸೌಲಭ್ಯಕ್ಕಾಗಿ ಇರುವ ಅಂಕಣವನ್ನು ಮೀಸಲಾತಿ ಬಯಸುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ಭರ್ತಿ ಮಾಡಬೇಕು, ಫಿಲ್ ಮಾಡಬೇಕು ಅಂತ ಹೇಳಿದರೆ, ಅಂಕಣವನ್ನು ಖಾಲಿ ಬಿಟ್ಟಲ್ಲಿ ಅಥವಾ ತಪ್ಪಾಗಿ ನಮೂದಿಸಿದಲ್ಲಿ ಅದರಿಂದಾಗುವ ತೊಂದರೆಗಳಿಗೆ ಅಭ್ಯರ್ಥಿಗಳ ನೇರ ಹೊಣೆಯಾಗಿರ್ತೀರಾ. ನಂತರ ಯಾವುದೇ ಹಂತದಲ್ಲಿ ಮೀಸಲಾತಿ ಸೇರ್ಪಡೆ ಅಥವಾ ತಿದ್ದುಪಡಿಗೆ ಅವಕಾಶ ಇರುವುದಿಲ್ಲ. ನೀವೇನಾದರೂ ರಿಸರ್ವೇಷನ್ ಬೇಕು ಅಂದರೆ ಯಾವ ರಿಸರ್ವೇಷನ್ ಬೇಕು ಏನಂತಂದ್ರೆ ಸೆಲೆಕ್ಟ್ ಮಾಡಬೇಕಿರುತ್ತೆ. ವಿತೌಟ್ ಸೆಲೆಕ್ಷನ್ ಅಥವಾ ನೀವು ಸೆಲೆಕ್ಟ್ ಮಾಡಿದ್ರೆ ತಪ್ಪು ಸೆಲೆಕ್ಟ್ ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿ ತಿದ್ದುಪಡಿನೂ ಮಾಡೋಕ್ಕಾಗಲ್ಲ, ಸೇರ್ಪಡೆನೂ ಕೂಡ ಆನಂತರ ಮಾಡೋಕ್ಕಾಗಲ್ಲ. ಇವಾಗ ನಾನು ಮಿಸ್ ಮಾಡಿಬಿಟ್ಟಿದೆ, ಸೇರಿಸಿಲ್ಲ, ನಾನು ಸೇರಿಸ್ತೀನಿ ರಿಸರ್ವೇಷನ್ ಅನ್ನೋದ್ರೆ ಆನಂತರ ಬರೋದಿಲ್ಲ ಅಂತ ಹೇಳಿದರೆ 15 ಮುದ್ರಿತ ಅರ್ಜಿಯ ಒಂದು ವೇಳೆ ಕಳೆದು ಹೋದಂಥ ಸಂದರ್ಭದಲ್ಲಿ ಮೇಲೆ ತಿಳಿಸಿದಂತೆ ಯೂಸರ್ ಐಡಿ ಪಾಸ್ವರ್ಡ್ ಹಾಕೋದ್ರ ಮುಖಾಂತರ ಪ್ರಿಂಟ್ ತಗೋಬಹುದು ಅಂತ ಹೇಳಿದರೆ 16ನೇದು ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸಿದ ಅಭ್ಯರ್ಥಿಯ ಎಲ್ಲಾ ವಿವರಗಳು ಸಮರ್ಪಕವಾಗಿದೆ ಎಂದು ದೃಢೀಕರಿಸಿಕೊಂಡು ಘೋಷಣೆ ನೀಡಿ ನಂತರದಲ್ಲಿ ಯಾವುದೇ ಬದಲಾವಣೆಗೆ ಅವಕಾಶ ಇರುವುದಿಲ್ಲ. ನೀವು ಡಿಕ್ಲರೇಷನ್ ಕೊಡೋಕೆ ಮುಂಚೆ ಸರಿಯಾಗಿ ನೋಡ್ಕೊಳ್ಳಿ ಅಂತ ಎಲ್ಲ ತಿಳಿಸಿದರೆ. 17ನೇದು ಅಭ್ಯರ್ಥಿಗಳು ಅರ್ಜಿಗಳನ್ನು ಆನ್ಲೈನ್ ಮೂಲಕವೇ ಸಲ್ಲಿಸಬೇಕು. ಇತರೆ ಇನ್ಯಾವುದೇ ನಮೂದನೆಯಾಗಲಿ ಬೆರಳಚ್ಚುಗಳಾಗಿರ್ಬೋದು, ಫೋಟೋ ಪ್ರತಿ ಮಾಡಿರುವ ಕೈ ಬರಹಗಳಿಂದ ಬರೆದಿರುವ ಅರ್ಜಿಗಳನ್ನು ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಂತಹ ಅರ್ಜಿಗಳನ್ನು ಈ ಕಚೇರಿಯಲ್ಲಿ ಸ್ವೀಕರಿಸಲಾಗುವುದಿಲ್ಲ ಅಂತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಅಪ್ಲಿಕೇಶನ್ ಹಾಕೋದಕ್ಕೆ ಬೇಕಾದಂತಹ ಒಂದು ದಾಖಲೆಗಳು, ವಿದ್ಯಾರ್ಥಿನ ಆಯಾ ಆಯ್ಕೆ ಪ್ರಾಧಿಕಾರವು ಹೊರಡಿಸಿರುವ ಅಧಿಸೂಚನೆಗಳನ್ನು ಅನುಸರಿಸುವಂಥ ಮಾಹಿತಿಯನ್ನು ಕೊಟ್ಟಿರುವಂಥದ್ದಾಗಿರುತ್ತೆ. ಗಮನಿಸ್ಕೋಬಹುದಾಗಿರುವಂಥದ್ದು ಅಭ್ಯರ್ಥಿಗಳು. ಮತ್ತು 6ನೇದು ಪ್ರಮುಖವಾಗಿ ನೋಡಿದರೆ ಅರ್ಹತಾ ಪರೀಕ್ಷೆ. 1ನೇ ತರಗತಿಯಿಂದ ಇಲ್ಲಿ ಪ್ರಮುಖ ಗಮನಿಸಬಹುದಾಗಿರುತ್ತೆ ಅರ್ಹತಾ ಪರೀಕ್ಷೆ. ತರಗತಿ 1ರಿಂದ 8ನೇ ತರಗತಿ ಬೋಧಿಸುವ ಶಿಕ್ಷಕರು ಟಿಇಟಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅರ್ಹತಾ ಪ್ರಮಾಣ ಪತ್ರವನ್ನು ಹೊಂದಿರುವುದು ಕಡ್ಡಾಯ. 1ನೇ ಕ್ಲಾಸಿಂದ 8ನೇ ಕ್ಲಾಸ್ ತನಕ ನೀವೇನಾದರೂ ಟೀಚ್ ಮಾಡೋದಕ್ಕೆ ಒಂದು ಜಿಪಿಟಿ ಅಥವಾ ಒಂದು PST ಅಪ್ಲಿಕೇಶನ್ ಆಗ್ತಿದ್ದೀರಾ ಅಂದರೆ ಟಿಇಟಿ ಕಂಪಲ್ಸರಿ ಅಂತ ಇಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ, ಗಮನಿಸಬಹುದಾಗಿರುತ್ತೆ. ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5 ಪೇಪರ್ 1 ಇರುತ್ತೆ. ಜಿಪಿಟಿ ಅಭ್ಯರ್ಥಿಗಳಿಗೆ 6ರಿಂದ 8ನೇ ಕ್ಲಾಸ್ ಟೀಚ್ ಮಾಡುವಂಥವ್ರಿಗೆ ಪೇಪರ್ 2 ಇರುವಂಥದ್ದು ಇರುತ್ತೆ. ಗಣಕಯಂತ್ರ ವಿಜ್ಞಾನ ಶಿಕ್ಷಕರಿಗೆ 1ರಿಂದ 8ನೇ ಕ್ಲಾಸ್ ವರೆಗೆ ಪೇಪರ್ 2 ಇರುತ್ತೆ, ಮಾಹಿತಿನ ಕೊಟ್ಟಿದ್ದಾರೆ. ಪ್ರೌಢಶಾಲಾ ಶಿಕ್ಷಕರು, ಪ್ರೌಢಶಾಲಾ ದೈಹಿಕ ಶಿಕ್ಷಕರು ಗ್ರೇಡ್ 1 ಏನಿರುತ್ತಲ್ಲ, ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಕರು ಗ್ರೇಡ್ 2 ಶಿಕ್ಷಕರು ಟಿಇಟಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಥವಾ ಅರ್ಹತಾ ಪ್ರಮಾಣ ಪತ್ರವನ್ನು ಏನಿರುತ್ತಲ್ಲ ಇದನ್ನು ಹೊಂದಿರುವುದು ಕಡ್ಡಾಯವಾಗಿರುವುದಿಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಇವರಿಗೆ ಇರಲೇಬೇಕಂತ ಈ ಸರ್ಟಿಫಿಕೇಟ್ ಅಥವಾ ಟಿಇಟಿ ಕ್ಲಿಯರ್ ಆಗಿರಬೇಕು ಅಂತಕ್ಕಂಥದ್ದು ಯಾವುದೇ ರೀತಿ ಕಂಪಲ್ಸರಿ ಇಲ್ಲ HSTRಗೆ, ಅರ್ಥ ಮಾಡ್ಕೊಳ್ಳಿ. ನಂತರ ಪರೀಕ್ಷಾ ಕ್ರಮದ ಬಗ್ಗೆ ಎಲ್ಲ ಮಾಹಿತಿನ ಕೊಟ್ಟಿದ್ದಾರೆ, ಗಮನಿಸಬಹುದಾಗಿರುವಂಥದ್ದಾಗಿರುತ್ತೆ. ಪ್ರಶ್ನೆ ಪತ್ರಿಕೆ 1 ಮತ್ತು ಪ್ರಶ್ನೆ ಪತ್ರಿಕೆ 2 ಎರಡೂ ಪತ್ರಿಕೆಗಳ ಪರೀಕ್ಷೆಗೆ ಹಾಜರಾಗುವುದು ಕಡ್ಡಾಯ ಆಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಈ ಆಯ್ಕೆ ಪರೀಕ್ಷೆಯನ್ನು ಬಹು ಆಯ್ಕೆ ವಸ್ತುನಿಷ್ಠ ಉತ್ತರ ಮಾದರಿಯ ಪ್ರಶ್ನೆ ಪತ್ರಿಕೆಗಳು ಮತ್ತು OMR ಹಾಳೆಗಳ ಮೂಲಕ ನಡೆಸ್ತೀವಿ ಅಂತ ಮಾಹಿತಿನ ಕೂಡ ಕೊಟ್ಟಿರುವಂಥದ್ದಾಗಿರುತ್ತೆ, ಗಮನಿಸ್ಕೊಳ್ಳಿ. ಹಾಗೆ ನಂತರದಲ್ಲಿ ಇಲಾಖಾ ಪರೀಕ್ಷೆಗೆ ಸಂಬಂಧಪಟ್ಟಂತೆಲ್ಲ ಈ ಥರ ಮಾಹಿತಿಗಳಲ್ಲಿ ಕೊಟ್ಟಿರುವಂಥದ್ದಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಸೂಚನೆ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲೂ ಕೂಡ ನಾವು ಮಾಹಿತಿನ ಕೂಡ ಕೊಡ್ತೇವೆ ಇಂಡೆಪ್ತ್ ಆಗಿ, ಯಾವ ಥರ ಅಂತಾನು ಕೂಡ ಗಮನಿಸ್ಕೋಬಹುದಾಗಿರುವಂಥದ್ದಾಗಿರುತ್ತೆ. ಪ್ರತಿ ಪರೀಕ್ಷೆಯಲ್ಲೂ ಕೂಡ ಅಭ್ಯರ್ಥಿಗಳಿಗೆ 35% ಅಂಕವನ್ನು ತಗೋಬೇಕು ನೀವು ಅಂತಕ್ಕಂಥ ಮಾಹಿತಿನಲ್ಲಿ ಕೊಟ್ಟಿರುವಂಥದ್ದಾಗಿರುತ್ತೆ. 35% ಅಂಕ ಗಳಿಸುವಂಥದ್ದು ಅರ್ಹತಾ ಅಂಕವನ್ನು ಪಡೆಯಬೇಕು ಅಂತ. ಮತ್ತು ಪಠ್ಯಕ್ರಮವನ್ನು ಇಲಾಖಾ ವೆಬ್ಸೈಟ್ಗಳಲ್ಲಿ ಕೂಡ ಪ್ರಕಟ ಮಾಡಿದ್ದೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಪರೀಕ್ಷಾ ವೇಳಾಪಟ್ಟಿನ ಕೂಡ ಗಮನಿಸ್ಕೋಬಹುದಾಗಿರುತ್ತೆ. ಕಲ್ಯಾಣ ಕರ್ನಾಟಕದ 80% ಸ್ಥಳೀಯ ವೃಂದದ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ಬೆಂಗಳೂರು BBMP ವ್ಯಾಪ್ತಿಯ ಕಲ್ಯಾಣ ಕರ್ನಾಟಕ ರಾಜ್ಯ ಮಟ್ಟದ ಸ್ಥಳೀಯ ವೃಂದದ 8% ಹುದ್ದೆಗಳಿಗೆ ಹಾಗೂ ನಂತರದಲ್ಲಿ ಕಲ್ಯಾಣ 8% ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕದ 28% ಮಿಕ್ಕುಳಿದ ವೃಂದಗಳಿಗೆ ಮತ್ತು ಬೆಂಗಳೂರು BBMP ವ್ಯಾಪ್ತಿಯ ಕಲ್ಯಾಣ ಕರ್ನಾಟಕೇತರ 92% ಹುದ್ದೆಗಳಿಗೆ, ಇತರೆ ಹುದ್ದೆಗಳಿಗೆ 100 ಹುದ್ದೆಗಳಿಗೆ ಪ್ರತ್ಯೇಕವಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸ್ತೀವಿ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಆ ಪ್ರಕಾರದಲ್ಲಿ ಆ ಪರೀಕ್ಷಾ ವೇಳಾಪಟ್ಟಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಖಿಲ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕೇತರ ವ್ಯಾಪ್ತಿ ಅಂತಕ್ಕಂಥ ಮಾಹಿತಿ ಸಂಬಂಧಪಟ್ಟಂತೆ ಈ ದಿನಾಂಕಗಳಲ್ಲಿ ಪರೀಕ್ಷೆ ಇರುತ್ತೆ, ಗಮನಿಸ್ಕೋಬಹುದಾಗಿರುತ್ತೆ. ಯಾವ ವಿಷಯಕ್ಕೆ ಯಾವ ದಿನದಂದು ಯಾವ ಸಮಯನೂ ಕೂಡ ನಿಗದಿ ಮಾಡಿದರೆ ಪರೀಕ್ಷೆಗಳಾಗುತ್ತೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಸೊ ಇದನ್ನು ಕೂಡ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು. ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಕಲ್ಯಾಣ ಕರ್ನಾಟಕೇತರ ಆಗಿರ್ಬೋದು, ಪರೀಕ್ಷಾ ಪ್ರವೇಶ ಪತ್ರಿಕೆ ಸಂಬಂಧಪಟ್ಟಂತೆ ಈ ಥರ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದಾಗಿರ್ಬೋದು, ಪರೀಕ್ಷಾ ಕೇಂದ್ರಗಳಿಗೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಸೊ ವಿಡಿಯೋ ಮುಖಾಂತರ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ವಿಡಿಯೋ ಲೆಂತ್ ಆಗ್ತಾ ಹೋಗ್ತಾ ಇರುವಂಥದ್ದಾಗಿರುತ್ತೆ. ಸೊ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಈ ಒಂದು ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬ ಅಭ್ಯರ್ಥಿಯು ತಾನು ಸಲ್ಲಿಸಿರುವ ಅರ್ಜಿಯ ಪ್ರಕಾರ ಪ್ರಶ್ನೆ ಪತ್ರಿಕೆ 1 2 ಕಡ್ಡಾಯವಾಗಿ ಉತ್ತರಿಸಬೇಕು. ಇವುಗಳಲ್ಲಿ ಯಾವುದನ್ನು ಉತ್ತರಿಸದಿದ್ದರೂ ಅಭ್ಯರ್ಥಿಯು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಮೇಲೆ ತಿಳಿಸಿದಂತೆ ಪ್ರಶ್ನೆ ಪತ್ರಿಕೆಯನ್ನು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಪ್ರಿಂಟ್ ಮಾಡಿಕೊಟ್ಟಿರ್ತೀವಿ ಅಂತ ಹೇಳಿದರೆ ಅವುಗಳನ್ನು ಓದಿ ಅರ್ಥ ಮಾಡಿಕೊಂಡು OMR ಶೀಟ್ನಲ್ಲಿ ಟಿಕ್ ಮಾಡಬೇಕು ಅಂತ ಮಾಹಿತಿಯಲ್ಲಿ ಕೊಟ್ಟಿರುವಂಥದ್ದಾಗಿರುತ್ತೆ. ಈ ಪ್ರಕಾರದಲ್ಲಿ ಸೊ ನಂತರ OMR ಭರ್ತಿ ಮಾಡಬೇಕು, ಫಿಲ್ ಮಾಡಬೇಕು ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಆ ಪ್ರಕಾರದಲ್ಲಿ ಅವರವರ ಹೆಸರು ಆಗಿರ್ಬೋದು, ವಿವರಗಳು, OMR ಉತ್ತರ ಪತ್ರಿಕೆಗಳನ್ನು ಒದಗಿಸಲಾಗ್ತದೆ. ಅಭ್ಯರ್ಥಿಗಳು ಇದನ್ನು ಖಚಿತಪಡಿಸಿಕೊಂಡು OMR ಮತ್ತು ಉತ್ತರ ಪತ್ರಿಕೆಯನ್ನು ತುಂಬಬೇಕಾದ ಮಾಹಿತಿಗಳನ್ನು ಕಡ್ಡಾಯವಾಗಿ ಭರ್ತಿ ಮಾಡಬೇಕು. ನಿಗದಿತ ಸ್ಥಳಗಳಲ್ಲಿ ಅಭ್ಯರ್ಥಿಯ ಸಹಿ, ಹೆಬ್ಬೆಟ್ಟು ಗುರುತು ಹಾಕಬೇಕು. ಕೊಠಡಿ ಮೇಲ್ವಿಚಾರಕರು ಇವುಗಳನ್ನು ಖಚಿತಪಡಿಸ್ಕೋಬೇಕು, ಸಹಿ ಹಾಕಿಸ್ಕೋಬೇಕು ಅಂತ ಹೇಳಿದ್ದಾರೆ. ಇಲ್ಲದಿದ್ದಲ್ಲಿ ಅಂತಹ OMRಗಳನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸೋದಿಲ್ಲ ಅಂತೆಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನೀಲಿ ಮತ್ತೆ ಕಪ್ಪು ಪೆನ್ಗಳನ್ನು ಮಾತ್ರ ಬಳಸಬೇಕು. ಬ್ಲೂ ಮತ್ತೆ ಬಾಲ್ ಪೆನ್ನನ್ನೇ ಬಳಸಬೇಕು. ಬ್ಲೂ ಮತ್ತೆ ಬ್ಲ್ಯಾಕ್ ಅಥವಾ ಚಾಯ್ಸ್ ಕೊಟ್ಟಿದ್ದಾರೆ. ಸೊ ಇನ್ನು ಜೆಲ್ ಪೆನ್ಗಳನ್ನು ಬಳಸಬಾರ್ದು ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಅಂದರೆ ಅದನ್ನು ಮೆನ್ಷನ್ ಮಾಡಿಲ್ಲ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ನಂತರದಲ್ಲಿ ಗಮನಿಸ್ಕೋಬಹುದಾಗಿರುವಂಥದ್ದಾಗಿರುತ್ತೆ. ಸೊ OMRನಲ್ಲಿ ಹಾಳೆಯಲ್ಲಿ ಪ್ರತಿ ಪ್ರಶ್ನೆಗೆ 4 ಉತ್ತರಗಳನ್ನೇ ನಿಮಗೆ ಕೊಟ್ಟಿರ್ತಾರಲ್ಲ. ಸೊ ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಯ ಅನುಸಾರ ಒಂದು ಪ್ರಶ್ನೆಗೆ 4 ಉತ್ತರಗಳನ್ನು ಸರಿಯಾದ ರೀತಿ ಗುರುತಿಸಬೇಕಾಗಿರುತ್ತೆ. 4ರಲ್ಲಿ ಒಂದನ್ನು OMR ಹಾಳೆಯಲ್ಲಿ ಪ್ರತಿ ಪ್ರಶ್ನೆಗೆ ಸರಿಯಾದ 2 ಎದುರುಗಡೆ ಇರ್ತಕ್ಕಂಥ ಎದುರಿಗೆ 4 ಖಾಲಿ
ಅಂಡಾಕಾರಗಳನ್ನು ನೀಡಲಾಗಿರುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಬಾಕ್ಸ್ಗಳನ್ನು ಕೊಟ್ಟಿರ್ತಾರೆ, ಅಂದರೆ ರೌಂಡ್ ಶೇಪಲ್ಲಿ. ಇವುಗಳಲ್ಲಿ ಸೂಕ್ತವಾದ ನೀಲಿ ಅಥವಾ ಕಪ್ಪು ಶಾಯಿಯಿಂದ ಕಡ್ಡಾಯವಾಗಿ ತುಂಬಬೇಕು. ಒಂದು ವೇಳೆ ಇವುಗಳಲ್ಲಿ ಯಾವುದಾದನ್ನು ತುಂಬಿಸಲು ಬಯಸದೇ ಇದ್ದಲ್ಲಿ, ಅಂದರೆ ಯಾವುದು ನಿಮಗೆ ಸರಿಯಾದ ಆನ್ಸರ್ ಅಲ್ಲ ಅನಿಸ್ತಿದ್ರೆ ಅಂಥ ಸಂದರ್ಭದಲ್ಲಿ ಯಾವುದನ್ನು 4ರಲ್ಲಿ ಹಾಕಕ್ಕೆ ಇಷ್ಟ ಇಲ್ಲದೆ ಅಂತ ಸಂದರ್ಭದಲ್ಲಿ 5ನೇ ಅಂಡಾಕಾರವನ್ನು ತಪ್ಪದೇ ಭರ್ತಿ ಮಾಡಬೇಕು. ಒಂದು ವೇಳೆ ಇವುಗಳಲ್ಲಿ ಯಾವುದನ್ನು ಭರ್ತಿ ಮಾಡದೆ ನೀವು ಬಿಟ್ಟು ಬಂದರೆ ಇಂತಹ ಸಂದರ್ಭದಲ್ಲಿ ನೆಗೆಟಿವ್ ಮಾರ್ಕ್ಸ್ ಅಂದರೆ ಈ ರೀತಿಯಾಗಿ ಪರಿಗಣನೆ ಆಗುತ್ತೆ. ಇಲ್ಲಿ ಬರುತ್ತೆ ಯಾವ ಥರ ಅಂದರೆ 0.25, ಅಂದರೆ ಪ್ರತಿ ಪ್ರಶ್ನೆಗೂ 0.25 ಅಂಕಗಳನ್ನು ಅಭ್ಯರ್ಥಿಯು ಗಳಿಸುವ ಅಂಕಗಳಿಂದ ಕಡಿತಗೊಳಿಸಲಾಗ್ತದೆ, ಕಟ್ ಮಾಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿರೋದಾಗಿರುತ್ತೆ. ಸೊ ಇಲ್ಲಿ ಅದನ್ನು ಅರ್ಥ ಮಾಡ್ಕೋಬೇಕಾಗಿರೋದು. ಇದ್ರ ಬಗ್ಗೆ ಮುಂದೆ ಮಾತಾಡೋಣ. ಈ ಉತ್ತರಗಳ ಪ್ರಕಟಣೆ ಅಂತೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲಾಖಾ ವೆಬ್ಸೈಟ್ನಲ್ಲಿ ಪರೀಕ್ಷೆ ಮುಗಿದ ಮೇಲೆ ಅಪ್ಲೋಡ್ ಮಾಡ್ತೀವಿ. ಆಕ್ಷೇಪಣೆಗೆ 3 ದಿನ ಅವಕಾಶ ಕೊಡ್ತೀವಿ. ಆಕ್ಷೇಪಣಾ ತಜ್ಞರ ಸಮಿತಿಯಿಂದೆಲ್ಲ ಒಂದು ಆಕ್ಷೇಪಣೆಗಳನ್ನ ಒಂದು ತಜ್ಞರಿರದಲ್ಲ ಅವರ ಸಮಿತಿಗಳಿಂದ ಪರಿಶೀಲಿಸಿ ಅಂತಿಮಕ್ಕೆ ಉತ್ತರಗಳನ್ನು ಕೂಡ ಇಲಾಖೆ ವೆಬ್ಸೈಟಲ್ಲಿ ಕೊಡ್ತೀವಿ, ಅಂಕಗಳನ್ನು ಕೂಡ ಪ್ರಕಟಿಸ್ತೀವಿ ಅಂತೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನಂತರ OMR ಶೀಟ್ಗೆ ಸ್ಕ್ಯಾನ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ಮತ್ತೊಂದು ಪ್ರಮುಖ ಮಾಹಿತಿಗಳನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಪ್ರಮುಖವಾಗಿ ಇಷ್ಟು ಬೇಕಾಗಿತ್ತು. ಸಹಾಯವಾಣಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಗಳಿಗೆ ಸಹಾಯ ಮಾಡಲು ಕೇಂದ್ರೀಕೃತ ದಾಖಲಾತಿ ಘಟಕದಲ್ಲಿ ಸಹಾಯವಾಣಿ ಸ್ಥಾಪಿಸಿದ್ದು, ಅದು ಅಗತ್ಯವಿದ್ದಲ್ಲಿ ಏನು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಅಂದರೆ ಬೆಳಿಗ್ಗೆಯಿಂದ ಆಲ್ಮೋಸ್ಟ್ ಇರ್ಬೋದು 8ರಿಂದ ಸಂಜೆ 8ರ ತನಕ ಎಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ, ಅಪರಾಹ್ನ ಅಂತೆಲ್ಲ. ಸೊ ಬಳಸ್ಕೊಳ್ಳಿ ಅಂತ ಹೇಳಿದರೆ, ಅದೆಷ್ಟು ಪಿಕ್ ಆಗುತ್ತೆ ಪಿಕ್ ಆಗಲ್ಲ ಹೇಳೋಕ್ಕಾಗಲ್ಲ. ಟ್ರೈ ಅಂತೂ ಮಾಡಿ ಅಂತ ಹೇಳ್ತಾ ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. ಆಲ್ ದ ಬೆಸ್ಟ್ ಅಭ್ಯರ್ಥಿಗಳೇ.